ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನನೇ ಆಯಿತು ಲಾಗ್ ಅಪ್ಲೋಡ್ ಮಾಡಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ, ನಾನು ಊರ ಕಡೆ ಹೋಗ್ಬಿಟ್ಟಿದ್ದೆ. ಇವಾಗ ರಜೆ ಅಲ್ವಾ, ಹಾಗಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದರು. ನಾನು ಸ್ವಲ್ಪ ದಿನ ಗ್ಯಾಪ್ ಮಾಡಿಬಿಟ್ಟಿದ್ದೆ. ನಾನು ಇಷ್ಟು ದಿನ ಲಾಗ್ ಅಪ್ಲೋಡ್ ಮಾಡಲಾರ್ದು ಯಾವತ್ತೂ ಇಲ್ಲ ಅನಿಸುತ್ತೆ. ತುಂಬ ದಿನನೇ ಗ್ಯಾಪ್ ಆಯಿತು. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಗುರುವಾರದ ಲಾಗ್, ಎಲ್ಲೂ ಮಿಸ್ ಮಾಡಿದೆ ನನ್ನ ಲಾಗ್ನ ನೋಡಿ ಅಂತ ಹೇಳ್ತಾ. ಆ್ಯಂಡ್ ಇನ್ನು ಮುಂದೆ ಡೈಲಿ ಲಾಗ್ ಹಾಕ್ತೀನಿ ಪಕ್ಕ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸನಿ ನೋಡಿ, ಸನಿ ಅವ್ರ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಬಂದಿದ್ದಾನೆ. ಆಟ ಆಡ್ತಾ ಇದ್ದಾನೆ ಅವ್ರ ಫ್ರೆಂಡ್ ಜೊತೆ. ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದಾವೆ ನೋಡಿ, ಏನೇನು ಉಳ್ದೇ ಇಲ್ಲ. ಈಗ ಬಂದು ಜಸ್ಟ್ ನೀರು ಹಾಕಿದ್ದೀನಿ. ಒಂದು ವಾರ, ಗುರುವಾರ ಹೋಗಿದ್ದು, ನೆಕ್ಸ್ಟ್ ಗುರುವಾರನೇ ಬಂದಿದ್ದೀನಿ ನಾನು. ಎಲ್ಲ ಒಂದು ಹೂವು ಆಗಿ ಇದನ್ನು ಒಣಗೋಗ್ಬಿಟ್ಟಿದೆ. ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಮುಂದೆ ಬಿಸಿಲು ತುಂಬ. ನಮ್ಮ ಮನೆ ಮುಂದೆ ಒಂದು ಅಂದರೆ ಏನಪ್ಪ ಅಂದರೆ ನಳ ಹಾಕಿದ್ದಾರೆ ನೋಡಿ, ಗೌರ್ಮೆಂಟ್ ನಳ. ಇದು ನಾವು ಇಲ್ಲದೇ ಇರೋ ಟೈಮಲ್ಲಿ ಹಾಕೋಗಿದ್ದಾರೆ ನೋಡಿ ಯಾವ ಥರ. ಇಲ್ಲಿ ಗೇಟಿಗೆ ಕೀಲಿ ಹಾಕಿರ್ತೀವಿ ಅಂದ್ರೂ ಹೇಗೆ ಬಂದು ಹಾಕೋಗಿದ್ದಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲಿ ಜಂಪ್ ಮಾಡಿ ಬಂದು ಹಾಕೋಗಿರ್ಬೇಕು. ಬಟ್ ಚೆನ್ನಾಗಿ ಹಾಕೋಗಿದ್ದಾರೆ. ಕುಡಿಯೋ ನೀರಿಗೆ ಹೆಲ್ಪ್ ಆಯ್ತು ಅನ್ಕೊತೀನಿ. ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಟೋಟಲ್ ಆಗಿ. ಕೂಲರ್ ಸೌಂಡ್ ಇದೆ, ಯಾರು ಏನು ಅಂದ್ಕೊಳ್ಬೇಡಿ. ಕೂಲರ್ ಸೌಂಡ್, ಅದು ಸೌಂಡ್ ಬರ್ತಾ ಇರೋದು. ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಇವತ್ತು ಗುರುವಾರ ಅಲ್ವಾ, ಪೂಜೆ ಮಾಡಬೇಕು. ಮಕ್ಕಳೆಲ್ಲ ಚೀರಾಡ್ತಾ ಇದ್ದಾರೆ. ನಾವು ಸನ್ನಿನ ಮೀಟ್ ಮಾಡ್ಲಾರ ತುಂಬ ದಿನ ಆಯ್ತಲ್ಲ, ಅವರು ಎಲ್ಲರೂ ಬಂದುಬಿಟ್ಟಿದ್ದಾರೆ ನೋಡಿ. ಮನೆಯೆಲ್ಲ ಒಂದು ಟ್ರಿಪ್ ಫುಲ್ಲು ಕ್ಲೀನ್ ಮಾಡಿ ಕುಂತ್ಕೊಂಡಿದ್ದೀವಿ ನೋಡಿ. ನೆಕ್ಸ್ಟ್ ಪೂಜೆ ಮಾಡಬೇಕು, ನೋಡೋಣ ಏನಾಗುತ್ತೆ ಅಂತ. ನೀ ಹೆಂಗ ಆನ್ ಮಾಡಿದೆ ಹೇಳಿ ರಜೆ ನೀನ್ ನೀರು? ಸುಡ್ತಾವ? ಏ ನೀರು ವಾಶ್ ಐತೆ. ಗೊತ್ತಿಲ್ಲ. ಸ್ವಲ್ಪ ಕುತ್ತಿಗೆ ಎತ್ತ ತಡಿ ರಜ, ಅದ್ರೊಳಗೆ ಏನೈತಿ ನೋಡೋಣ. ಓ ಮೈ ಗಾಡ್, ಅದು ಮಿಷಿನ್ ಪ್ರಾಬ್ಲಮ್ ಆಗಬಾರ್ದಂತ ಹಂಗ್ ಮಾಡ್ಯಾರ ಏನದನ್ನ. ಆಟ ಸಾಮಾನ್ ತಂದು ಹೊರಗೆ ಹೆಂಗ ಹಾಕ. ಬ್ಯಾಗ್, ಊರಿಂದ ಬಂದಿರೋ ಬ್ಯಾಗ್. ಇನ್ನು ಸಾಯಂಕಾಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಸಾಯಿಬಾಬಾನ ಪೂಜೆ ಮಾಡೋದು ನಾನು ಯಾವಾಗಲೂ
ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೆ ನಾನು. ಇವತ್ತು ಎಲ್ಲನೂ ನೀಟಾಗಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ಪೀಡ್ ವಿಡಿಯೋ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ, ಮಾಡಿಟ್ಟಿದ್ದೀನಿ, ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಆಗಿ ಒಂದು ಮಣೆ ಮೇಲೆ ಯೆಲ್ಲೋ ಕಲರ್ ಬಟ್ಟೆನ ಹಾಕಿದ್ದೀನಿ, ಅದು ವ್ರತ ಮಾಡುವ ವಿಧಾನ ನೋಡಿ. ನೆಕ್ಸ್ಟ್ ಇಲ್ಲಿ ನಾನೇನು ಒಂದು ಮುಡಿ ಕಟ್ತಾ ಇದ್ದೀನಿ, ಅದು ಸಾಯಿಬಾಬಾನ ಹೆಸರು ಮೇಲೆ ನಾನು ಮುಡಿ ಕಟ್ಟಿ ಅದಕ್ಕೆ ನಾನು ವಾರ ವಾರ ನನಗೆ ಎಷ್ಟು ಕೈಲಾಗುತ್ತೋ ಅಷ್ಟು ದುಡ್ಡು ಹಾಕಿ ಇಟ್ಟಿರ್ತೀನಿ ನೋಡಿ. ಈ ಥರ ಪ್ರೊಸೆಸ್ ಆಗಿರುತ್ತೆ ನಾವು ವ್ರತದ ವಿಧಾನಗಳು. ನೆಕ್ಸ್ಟ್ ಇನ್ನೇನು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಕಳಶ ಕೂಡ ಹಾಗೆ ಬಿಟ್ಟೋಗ್ಬಿಟ್ಟಿದೆ. ಒಂದು ವಾರ ಊರಿಗೆ ಹೋಗಿರೋದಂದರೆ ಅಷ್ಟೊಂದು ಈಸಿ ಅಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಮತ್ತು ನೆಕ್ಸ್ಟ್ ಎಲ್ಲನೂ ಕಳಶ ಅದೆಲ್ಲ ತೊಳ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬಾ ದಿನ ಆಗಿಬಿಟ್ಟಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ. ನಾನು ಅನ್ಕೊತಾ ಇದ್ದೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತೇಳಿ. ವಿಡಿಯೋ ಕೂಡ ನಾನು ಮಾಡಿಟ್ಕೊಂಡಿದ್ದೀನಿ. ಇರೋದು ನಾನು ಒಂದಾಗೊಂದು ಅಪ್ಲೋಡ್ ಮಾಡ್ತೀನಿ. ಒಂದಾಗೊಂದು ಅಪ್ಲೋಡ್ ಮಾಡೋಕ್ಕೇನಿಲ್ಲ, ಜಸ್ಟ್ 1-2 ವಿಡಿಯೋ ಆಗ್ಬೋದು ಅಷ್ಟೇ, ಅದು ಬಿಟ್ಟರೆ ಜಾಸ್ತಿ ಏನಾಗಲ್ಲ. ಇಲ್ಲಿ ಕಳಶನ ನೀಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲನೂ ಉಜ್ಜಿ ಸ್ವಲ್ಪ ತುಂಬಾ ಗಲೀಜಾಗಿತ್ತು, ಸ್ವಲ್ಪ ಟೈಮ್ ತೊಗೊಂತು ಹೊತ್ಕೊತಾ ಇದ್ದೀನಿ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಯಾಕೆಂದರೆ ಊರಿಗೆ ಹೋಗಿ ಬಂದಮೇಲೆ ಇವೆಲ್ಲ ಸಹಜ ಅಲ್ವಾ, ಮನೆ ಕ್ಲೀನ್ ಮಾಡೋದು. ಮತ್ತು ಈ ಥರ ಪೂಜೆ ಮಾಡಬೇಕಾದ್ರೆ ಒಂದು ವಾರ ಎಲ್ಲ ಬಿಟ್ಟೋಗ್ಬಿಟ್ರೆ ಗಲೀಜಾಗ್ಬಿಟ್ಟಿರುತ್ತೆ, ಕಾಯಿ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ. ಎಲ್ಲನೂ ತಿರ್ಗಾ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಳ್ಳೋಷ್ಟಿಗೆ ತುಂಬ ಅಂದರೆ ತುಂಬಾ ಟೈಮ್ ಆಗೋಯಿತು. ಸಾಯಂಕಾಲ 6-6:30 ಎಲ್ಲನೇ ಆಗೋಯಿತು ನೋಡಿ ಪೂಜೆ ಮುಗಿಯೋಷ್ಟಿಗೆ. ಇನ್ನು ನಮ್ಮ ಹಸ್ಬೆಂಡ್ ಬರ್ತಾನೆ ಪೂಜೆ ಸಾಮಾನುಗಳೆಲ್ಲ ತೊಗೊಂಡು ಬಂದಿದ್ದರು. ನಿಮಗೆ ನಾರ್ಮಲ್ ಗೊತ್ತಿರೋದ್ರಾಗೆ ನಾನು ಎಲ್ಲನೂ ತೆಗೆದು ಇಟ್ಕೊತಾ ಇದ್ದೀನಿ ನೋಡಿ. ಇನ್ನು ಊರಿಗೆ ರಜೆ ಇತ್ತಲ್ವ, ಹಂಗಾಗಿ ಊರಿಗೆ ಹೋಗಿದ್ವಿ. ತುಂಬಾ ದಿನ ಆದಮೇಲೆ ಎಲ್ಲರೂ ಸೇರಿದ್ವಲ್ವ, ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಊರಿಂದ ಬರೋದು. ಹಾಗೆ ಅಲ್ಲಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಎಲ್ಲರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಹಂಗಾಗಿ ನಾನು ವಿಡಿಯೋನ ಮಾಡೋಕ್ಕೆ ಹೋಗಿರಲಿಲ್ಲ ಎಷ್ಟು ದಿನ. ಪರವಾಗಿಲ್ಲ. ನೆಕ್ಸ್ಟ್ ಹೂಗಳೆಲ್ಲನೂ ನಾನು ಎತ್ತಿ ಇಡ್ತಾ ಇದ್ದೀನಿ. ಪೂಜೆ ಅಲ್ವಾ, ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಸಮಾಧಾನದಿಂದ ನೀಟಾಗಿ ಪೂಜೆ ಮಾಡೋಣ, ಸ್ವಲ್ಪ ಮನೆ ಕೂಡ ಚೆನ್ನಾಗಿ ಪ್ರಶಾಂತ ಆಗಲಿ ಅಂತೇಳಿ ನೀಟಾಗಿ ನಿಧಾನಕ್ಕಾಗಿ ಪೂಜೆ ಮಾಡ್ತಾ ಇದ್ದೀನಿ ನೋಡಿ. ನನಗೆ ಈ ಥರ ಗಜಿಬಿಜಿ ಎಲ್ಲ ಪೂಜೆ ಮಾಡಿದರೆ ಇಷ್ಟ ಆಗಲ್ಲ. ಯಾಕಂದರೆ ಅದರಲ್ಲಿ ಏನೋ ಮಿಸ್ಟೇಕ್ ಮಾಡಿ ಏನೊಂದು ಬಿಟ್ಬಿಡ್ತೀವಿ. ಈ ಥರ ನಿಧಾನಕ್ಕೆ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡ್ಕೊತೀವಲ್ವ, ಹಂಗಾಗಿ ಸ್ವಲ್ಪ ನಾನು ಪೂಜೆ ಮಾಡಬೇಕಾದ್ರೆ ನಿಧಾನಕ್ಕೆ ಮಾಡ್ತೀನಿ. ಎಲ್ಲನೂ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಮೊದಲಿಗೆ ನಾನು ಬೆಳಗ್ಗೆನೇ ಪೂಜೆ ಮಾಡಿ ಇಟ್ಕೊಂಡು ಬಿಟ್ಟಿದ್ನಂದರೆ ನಾನು ಸಾಯಂಕಾಲ ಪೂಜೆ ಮಾಡೋದು, ಸಾಯಿಬಾಬನಿಗೆ ಪೂಜೆ ಮಾಡಿ ವ್ರತ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವತ್ತೇನಾಗ್ಬಿಟ್ಟಿದೆ ಅಂದರೆ ನಾವು ಬರೋದೇ ಗುರುವಾರ ಬೆಳಗ್ಗೆ ಬಂದ್ವಾ, ಹಂಗಾಗಿ ಪೂಜೆ ಎಲ್ಲ ನಾನು ಸಾಯಂಕಾಲನೇ ಮಾಡ್ತಿರೋದ್ರಿಂದ ಲಕ್ಷ್ಮೀ ಪೂಜೆ, ಸಾಯಿಬಾಬನ ಪೂಜೆ, ರಾಘವೇಂದ್ರ ಪೂಜೆ ಎಲ್ಲ ಪೂಜೆನೂ ನಾನು ಟೋಟಲಿ ಮನೆ ಪೂಜೆ ಎಲ್ಲನೂ ನಾನು ಸಾಯಂಕಾಲನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ನೋಡಿ. ಯಾಕಂದರೆ ಎಲ್ಲ ಫೋಟೋಸ್ನ ತೊಳೆದ್ಬಿಟ್ಟು ಎಲ್ಲ ಮತ್ತೆ ಉಲ್ಟಾ ಕುಂಕುಮ ಎಲ್ಲ ಇಟ್ಟು ಹೊಸ್ಲು ಎಲ್ಲ ತೊಳೆದು ಎಲ್ಲ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಗೋಯಿತು ನನಗೆ. ಸನಿ ಕೂಡ ಸುಮ್ಮನೆ ಸೈಲೆಂಟಾಗಿ ತನ್ನ ಪಾಡಿಗೆ ತಾನು ಆಡ್ಕೊತಾ ಇದ್ದ, ಜಾಸ್ತಿ ಏನು ಮಾಡ್ತಾ ಇರಲಿಲ್ಲ. ನಾವು ಸ್ವಲ್ಪ ಇವತ್ತು ಉಪವಾಸ ಇರೋದ್ರಿಂದ ನಮಗೆ ಸ್ವಲ್ಪ ತುಂಬ ಟಯರ್ಡ್ನೆಸ್ ಫೀಲ್ ಆಗ್ತಾ ಇತ್ತು. ಬೆಳಗ್ಗೆಲಿಂದನೂ ನಾವು ಏನು ಊಟ ಮಾಡಿರಲಿಲ್ಲ. ಫೈನಲಿ ಪೂಜೆ ರೆಡಿ ಆಗೋಯ್ತು ನೋಡಿ. ಇನ್ನು ನಮ್ಮ ಹಸ್ಬೆಂಡ್ ಬುಕ್ ಓದಿ ಮಂಗಳಾರತಿ ಎಲ್ಲ ಮಾಡಿದರೆ ಪೂಜೆ ಎಲ್ಲ ಮುಗ್ದೋಗ್ಬಿಡುತ್ತೆ. ಏನೋ ಈ ಥರ ಮನೆ ತುಂಬ ದಿನ ಬಿಟ್ಟೋದ್ಮೇಲೆ ನನಗೆ ಬಂದಮೇಲೆ ಒಂಥರ ತುಂಬಾ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನಪ್ಪ ಈ ಥರ ವಾರಗಟ್ಟಲೆ ಮನೆ ಬಿಟ್ಟೋಗ್ಬಿಟ್ರೆ ಮನೆ ಪರಿಸ್ಥಿತಿ ಏನು ಅಂತೇಳಿ. ಬಟ್ ಬಂದಮೇಲೆ ಪೂಜೆ ಎಲ್ಲ ಮಾಡಿದ್ಮೇಲೆ ಅದೆಲ್ಲಷ್ಟು ಹೊರಟೋಯ್ತು ನೋಡಿ. ಮನೆಗೆ ಒಂಥರ ಪೂಜೆ ಮಾಡೋದೇ
ಒಂಥರ ಫುಲ್ ಶಾಂತಿ ಅನಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಸ್ವಲ್ಪ ಪ್ರಸಾದ ಮಾಡ್ಕೋಬೇಕಲ್ವಾ, ಆ ಕಡೆ ನಮ್ಮ ಹಸ್ಬೆಂಡು ಬುಕ್ ಓದ್ತಾ ಇದ್ರು, ಈ ಕಡೆ ಪ್ರಸಾದ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಪ್ರಸಾದ ಅನ್ನಕ್ಕೇನಿಲ್ಲ, ಸ್ವಲ್ಪ ಕೇಸರಿ ಬಾತ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು, ಯಾಕಂದರೆ ರಾತ್ರಿನೇ ಊಟ ಮಾಡೋದಲ್ವಾ, ಅದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಮೊದಲಿಗೆ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಪೂಜೆದೇನಿದೆ ಅಲ್ವಾ ಅದನ್ನೆಲ್ಲ ಮುಗಿಸ್ಕೊಂಡು ಬಿಡೋಣ ಅಂತೇಳಿ ಪ್ರಸಾದ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನೈವೇದ್ಯಗೆ. ಇಲ್ಲಾಂದರೆ ಮತ್ತೆ ತುಂಬಾ ಟೈಮ್ ಆಗಿಬಿಡುತ್ತೆ, ರಾತ್ರಿ 8 ಗಂಟೆ ತನಕ ಎಲ್ಲ ಆಗಿಬಿಡುತ್ತೆ ಅಂತೇಳಿ ನಮ್ಮ ಹಸ್ಬೆಂಡ್ ಕೂಡ ಬುಕ್ ಓದ್ತಾ ಇದ್ರು ನೋಡಿ. ನಾವಿಬ್ರು ಶೇರಿಂಗ್ ಮಾಡ್ಕೊಂಡಿರೋದ್ರಿಂದ, ಅಂದರೆ ಇಬ್ರು ಕೂಡ ನಾವು ವ್ರತನ ಮಾಡ್ತೀವಿ ಅಂತೇಳಿ ಅಂದ್ಕೊಂಡಿರೋದ್ರಿಂದ ನಾನು ಪೂಜೆಗೆಲ್ಲ ರೆಡಿ ಮಾಡ್ತೀನಿ, ಅವರು ಪುಸ್ತಕನ ಓದಿ ಮಂಗಳಾರತಿ ಮಾಡ್ತಾರೆ. ಈ ಥರ ನಾವು ಶೇರ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಪ್ರಸಾದ ಕೂಡ ರೆಡಿ ಆಯಿತು ನೋಡಿ, ಅದನ್ನು ಕೂಡ ನೈವೇದ್ಯ ಹಾಕಿ ದೇವ್ರ ಮುಂದೆ ಇಡ್ತಾ ಇದ್ದೀನಿ. ನನಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತಪ್ಪ, ಇಷ್ಟೆಲ್ಲ ಮಾಡಿಟ್ಟು ಇನ್ನೇನು ಅಡುಗೆ ಮಾಡ್ತೀನೇನೋ ಅನ್ನೋಷ್ಟು ನನಗೆ ಫುಲ್ ಲಾಸ್ಟ್ ಮೂಮೆಂಟಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಯಾಕಂದರೆ ಒಂದು ಹಣ್ಣು ತಿಂದಿರೋದು ನಾನು, ಅದೇನೋ ಗೊತ್ತಿಲ್ಲ, ಪ್ರತಿ ಸತಿ ಇಷ್ಟೊಂದು ಅನ್ನಿಸ್ತಾ ಇರಲಿಲ್ಲ. ಇವತ್ತು ಜರ್ನಿ ಆಯ್ತಲ್ವಾ, ಸ್ವಲ್ಪ ಆಗೋ ಏನೋ ಗೊತ್ತಿಲ್ಲ, ನನಗೆ ಸ್ವಲ್ಪ ಸುಸ್ತು ಫೀಲ್ ಆಗ್ತಾ ಇತ್ತು. ಹಾಗಾಗಿ ನಾನು ಬೇಗನೆ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೈವೇದ್ಯ ಕೂಡ ಆಗ್ಬಿಡ್ತು, ಇದೊಂದು ಆಗ್ಬಿಟ್ರೆ ಆಯ್ತಪ್ಪ, ಪೂಜೆ ಕಂಪ್ಲೀಟ್. ಇನ್ನೇನು ಪೂಜೆ ಮುಗಿಯುತ್ತೆ. ಸನ್ನಿ ಏನು ಮಾಡ್ತಾ ಇದ್ದಾನೆ ನೋಡೋಣ ಬನ್ನಿ. ನಾವು ಪೂಜೆ ಮಾಡೋ ಟೈಮಿಗೆ ಈ ಥರ ಆಟ ಆಡ್ತಾ ಇರ್ತಾನೆ ನೋಡಿ ಅವನು. ಪೂಜೆ ಕಂಪ್ಲೀಟ್ ಆಯಿತು. ಪೂಜೆ ಎಲ್ಲ ಚೆನ್ನಾಗಾಗಿದೆ. ಇವತ್ತು ಸ್ವಲ್ಪ ಪೂಜೆ ಮಾಡೋಷ್ಟಿಗೆ ತುಂಬಾ ಸುಸ್ತಾಗ್ಬಿಡ್ತು. ನೆಕ್ಸ್ಟ್ ಮಂಗಳಾರತಿ ಮಾಡ್ಬೇಕು. ಇವಾಗ ಮಂಗಳಾರತಿ ನಾನು ಒಂದು ಸಾಯಿಬಾಬಾನ ಪೂಜೆ ಮಾಡುವಾಗ ಫುಲ್ ಅಷ್ಟೊಂದೇನು ತೋರಿಸ್ತಾ ಇರಲಿಲ್ಲ. ಇವತ್ತು ಫುಲ್ ತೋರಿಸೋಣ ಅಂತೇಳಿ ನಾನು ಯಾವ ಥರ ವ್ರತ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ನಮ್ಮ ಹಸ್ಬೆಂಡ್ ಬುಕ್ ಓದಿದ ತಕ್ಷಣವೇ ಈ ಥರ ಮಂಗಳಾರತಿ ಎಲ್ಲ ಮಾಡಿ, ಫಸ್ಟಿಗೆ ಊದಿನ ಕಡ್ಡಿ ಎಲ್ಲ ನೀಟಾಗಿ ಬೆಳಗ್ಬಿಡ್ತೀವಿ ನೋಡಿ. ಬೆಳಗ್ದ ತಕ್ಷಣವೇ ಮಂಗಳಾರತಿ ಮಾಡಿ ಕಾಯಿ ಎಲ್ಲ ಬಡಿದ್ಬಿಟ್ಟು ನಾವು ಪೂಜೆನ ಕಂಪ್ಲೀಟ್ ಮಾಡ್ತೀವಿ. ಒಂಥರ ಏನೋ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ನೋಡಿ. ಮನೆಯಲ್ಲಿ ಈ ಥರ ಪೂಜೆ ಮಾಡಿದಾಗ ನಾನು ವ್ರತ ಮಾಡೋದು ಬೇರೆ ಯಾವುದು ರೀಸನ್ ಅಲ್ಲ, ಮನೆ ಶಾಂತಿಯಿಂದ ಕೂಡಿರಲಿ ಅಂದ್ಬಿಟ್ಟು ಮತ್ತೇನಕ್ಕೂ ನಾನು ಪೂಜೆ ಮಾಡಲ್ಲ. ಎಲ್ರಿಗೂ ಗೊತ್ತೇ ಇರೋದು, ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದರೆ ಮತ್ತೆ ಒಂದು ಒಳ್ಳೆ ವೈಬ್ ಇರುತ್ತೆ ಅಂದ್ಬಿಟ್ಟು ನಾನು ಪೂಜೆನ ಮಾಡ್ತೀನಿ. ದೇವ್ರ ಹತ್ರ ನಾನು ಏನನ್ನೂ ಕೇಳಲ್ಲ. ನನಗೆ ಸ್ವಲ್ಪ ನೆಮ್ಮದಿ ಇರಲಿ ಅಂದ್ಬಿಟ್ಟು, ಮನೆಯಲ್ಲಿ ಒಂದು ಸ್ವಲ್ಪ ಶಾಂತಿ ಇರಲಿ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತೀನಿ. ಭಗವಂತ ನಾನು ಏನು ಅಂದ್ಕೊಂಡಿನಿ ಅದನ್ನು ಕೊಟ್ಟಿದ್ದಾನೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.